ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೆ. ಹಾಗೆ ವಾತಾವರಣ ಹೇಗಿದೆ ಅಂದರೆ ರಾತ್ರಿನ ಗೊತ್ತಾಗ್ತಿಲ್ಲ, ಆ ಥರ ಮಳೆ ಬರ್ತಾ ಇದೆ ಹೊರಗಡೆ. ಅಷ್ಟು ಮೋಡ ಕವಿದ ವಾತಾವರಣ. ಈ ಮೋಡದ ಮಧ್ಯ ಅಥವಾ ಮಳೆ ಮಧ್ಯ ನಾವು ಬಿಸಿ ಬಿಸಿಯಾಗಿ ಒಂದು ಪೂರಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಇವತ್ತು ಪೂರಿ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೆ. ಹಾಗೆ ಪೂರಿ ಜೊತೆ ನಾನು ಬಟಾಣಿ ಕೂರ್ಮ ಮಾಡೋಣ ಅಂತ. ಬಟಾಣಿ ಅಂದರೆ ಒಣ ಬಟಾಣಿನಲ್ಲೂ ಮಾಡ್ಬೋದು, ನೀವು ರಾತ್ರಿ ನೆನೆ ಹಾಕಿಬಿಟ್ಟು ಬೆಳಗ್ಗೆದ್ದು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಮಾಡ್ಬೋದು. ನಾನು ಈ ಹಸಿ ಬಟಾಣಿ ಅಂದರೆ ನಾನು ಬಟಾಣಿ ಸೀಸನ್ನಲ್ಲಿ ಒಂದು 15ರಿಂದ 20 kg ಬಟಾಣಿ ಬಿಡಿಸಿ ಫ್ರೋಝನ್ ಅಂದರೆ ಮಾಡಿ ಇಟ್ಕೊಂಡಿದ್ದೆ. ಆ ವಿಡಿಯೋನು ನಾನು ಹಾಕಿದ್ದೀನಿ ಮೊದಲು, ನೀವು ಬೇಕಾದರೆ ಅದನ್ನು ನೋಡ್ಕೋಬೋದು. ಐ ಬಟನಲ್ಲಿ ಬೇಕಾದರೆ ಕೊಟ್ಟಿರ್ತೀನಿ. ಆ ಥರ ಈ ಬಟಾಣಿಯನ್ನು ಎಷ್ಟು ಉಪಯೋಗ ಆಗುತ್ತೆ ನಮಗೆ, ದಿಢೀರ್ ತಿಂಡಿ ಮಾಡಬೇಕು ಅಂದಾಗ ಎಷ್ಟು ಉಪಯೋಗ ಆಗುತ್ತೆ. ಯಾವುದೇ ತಿಂಡಿ ಇರಲಿ, ಶಾವಿಗೆ, ಉಪ್ಪಿಟ್ಟು, ಯಾವುದಕ್ಕೆ ಬೇಕಾದ್ರೂ ನೀವು ಬಳಸ್ಕೋಬೋದು. ಹಾಗೆ ನಾನಿವತ್ತು ಈ ಬಟಾಣಿಯನ್ನು ಬಳಸಿ ಕೂರ್ಮ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಅದಕ್ಕೆ ಏನೇನು ಸಾಮಾನು ಬೇಕು ಅಂತ ಹೇಳ್ತೀನಿ. ಬಟಾಣಿ ಹೇಗೂ ಬೇಕೇ ಬೇಕು. ನಾನು ಬಟಾಣಿಯಲ್ಲಿ ಇಟ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಆಮೇಲೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಒಂದು ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಜೊತೆ ಮಸಾಲ ರುಬ್ಬಕ್ಕೆ ಬೆಳ್ಳುಳ್ಳಿ ಒಂದು 8-9 ಬೆಳ್ಳುಳ್ಳಿ ಹೆಸರುಗಳು ತಗೊಂಡಿದ್ದೀನಿ. ಶುಂಠಿ, ಚಕ್ಕೆ, ಹಾಗೆ 2 ಏಲಕ್ಕಿ ತಗೊಂಡಿದ್ದೀನಿ. ಲವಂಗ, ಹಾಗೆ ಸೋಂಪು, ಒಂದು ಅರ್ಧ ಚಮಚ ಸೋಂಪು ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, 5 ನೋಡಿ ಗೋಡಂಬಿ ತಗೊಂಡಿದ್ದೀನಿ, ಒಂದು 6-7 ಗೋಡಂಬಿ ತಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ರಿಚ್ ಆಗಿರುತ್ತೆ ಈ ಕೂರ್ಮ. ನೀವು ಗೋಡಂಬಿ ಬೇಡ ಅನ್ನೋರು ಪುಟಾಣಿ ಹಾಕ್ಕೋಬೋದು. ಸ್ವಲ್ಪ ಕಡಲೆ ಪಪ್ಪು ಬರುತ್ತಲ್ಲ, ಪುಟಾಣಿ ಹುರಿಗಡಲೆ, ಅದನ್ನು ಬಳಸ್ಕೋಬೋದು. ಹಾಗೆ ಅದರ ಜೊತೆ ಮಸಾಲ ಪೌಡರ್, ಒಂದು ಅರ್ಧ ಚಮಚ ಅರಿಶಿನ ಪುಡಿ ತಗೊಂಡಿದ್ದೀನಿ. ಹಾಗೆ 1 ಚಮಚ ಗರಂ ಮಸಾಲ ತಗೊಂಡಿದ್ದೀನಿ. ಸ್ವಲ್ಪ ಕಸೂರಿ ಮೇಥಿ ತಗೊಂಡಿದ್ದೀನಿ. ಹಾಗೆ ಧನಿಯಾ ಪೌಡರ್ ಸ್ವಲ್ಪ, ಜೀರಾ ಪೌಡರ್ ಸ್ವಲ್ಪ, ಇಷ್ಟು ಸಾಮಾನುಗಳನ್ನು ತಗೊಂಡಿದ್ದೀನಿ. ಮೊದಲಿಗೆ ನಾವು ಈ ಬಟಾಣಿಯನ್ನು ನೋಡಿ, ಬಟಾಣಿ ಹೇಗಿದೆ ನೋಡಿ, ನಾನು ಫ್ರೀಝರ್ಲಿ ಇಟ್ಟಿರ್ತೀವಲ್ಲ, ಐಸ್ ಥರ ಇರುತ್ತೆ. ಅದನ್ನು ಮೊದಲು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈ ಬಟಾಣಿಗೆ ನಾನು ಸ್ವಲ್ಪ ಬಿಸಿನೀರು ಹಾಕಿ ಇಟ್ಕೊಳ್ತೀನಿ. ಅದು ತುಂಬ ತಣ್ಣಗೆ ಇದೆಯಲ್ವಾ, ಬಟಾಣಿ ಐಸ್ ಥರ ಇರುತ್ತೆ, ಅದಕ್ಕೆ ನಾನು ಬಿಸಿನೀರು ಕುದಿಸಿ ಇಟ್ಕೊಂಡಿದ್ದೀನಿ. ಈ ಬಿಸಿನೀರನ್ನು ಹಾಕಿ ಸ್ವಲ್ಪ ಹೊತ್ತು ಅದನ್ನು ನೆನೆಯಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನು ಇಟ್ಟಿರ್ತೀನಿ ಸೈಡ್ಗೆ. ಮೊದಲು ಒಂದು ಚಿಕ್ಕದಾದ ಬಾಣಲಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಚಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಬಿಸಿ ಆಯಿತು. ನಾನೀಗ ಚಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಎಲ್ಲ ಮಸಾಲೆಗಳನ್ನು ಹಾಕೋತಾ ಇದ್ದೀನಿ. ಲವಂಗ, ಆಮೇಲೆ ಸೋಂಪು, ಏಲಕ್ಕಿ, ಗೋಡಂಬಿ ಎಲ್ಲ ಹಾಕಿದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಿದ್ದ ಹಾಗೆಯೇ ನಾನು ಟೊಮೆಟೊ ಹಾಕ್ಕೊತಿದ್ದೀನಿ. ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಇದನ್ನು. ಟೊಮೆಟೊ ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹುರಿಯಕ್ಕೆ ಹಾಕ್ಕೋತಾ ಇದ್ದೀನಿ ಜೊತೆಯಲ್ಲೇ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆ ಇತ್ತು, ಇವತ್ತು ಇರೋದನ್ನೇ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ನಾನು ಅದ್ರ ಜೊತೆ ಹಸಿಮೆಣಸು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಬಿಡ್ತಾ ಇದ್ದೀನಿ. ನೀವು ಬೇಕಾದರೆ ಆಮೇಲೆ ರುಬ್ಬೋವಾಗಲೂ ಹಾಕ್ಕೋಬೋದು. ಈಗ ಹಾಕದೇನೆ ಆಮೇಲೆ ರುಬ್ಬೋವಾಗಲೂ ಶುಂಠಿ ಬೆಳ್ಳುಳ್ಳಿ ಹಾಕ್ಕೋಬೋದು, ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋಬೋದು. ಎಲ್ಲವನ್ನು ಹಾಕಿ ನಾನು ಸ್ವಲ್ಪ ಫ್ರೈ ಮಾಡಿ ಈಗ ಸಾಕು, ಆಫ್ ಮಾಡ್ತಾ ಇದ್ದೀನಿ. ಎಲ್ಲ ಮಸಾಲನೂ ಹಾಕಿದ್ದೀನಿ ನಾನು, ಪೌಡ್ರ್ ಬಿಟ್ಟು ಬೇರೆ ಎಲ್ಲ ಮಸಾಲೆಗಳನ್ನು ಹಾಕಿದ್ದೀನಿ. ಈಗ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡ್ತೀನಿ.
ನಾನು ಮಸಾಲ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬರ್ತೀನಿ. ಮಸಾಲ ರುಬ್ಬಿ ರೆಡಿಯಾಗಿದೆ. ಈಗ ನಾವು ರಾಣಿ ಕೂರ್ಮ ಮಾಡೋಣ ಬನ್ನಿ. ಮೊದಲು ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಮೇಲೆ ಗ್ಯಾಸ್ ಹಚ್ಕೊಂಡಿದ್ದೀನಿ. ಹಚ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಒಂದು ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂದ ತಕ್ಷಣ ಈಗ ನಾವು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಇಷ್ಟು ಫ್ರೈ ಆದ ತಕ್ಷಣ ನಾನು ಈ ಬಟಾಣಿಯನ್ನು ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸ್ವಲ್ಪ ಇದನ್ನು ಹುರ್ಕೊಳ್ಳೋಣ. ನಾನು ಒಂದು 2-3 ನಿಮಿಷ ಬಟಾಣಿನ ಹುರಿದೆ. ಈಗ ಒಂದೊಂದೇ ಮಸಾಲ ಹಾಕೋಣ. ಅದಕ್ಕೆ ನಾನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ, ಜೀರಿಗೆ ಪೌಡರ್, ಅರಿಶಿನ ಪುಡಿ. ಈಗ ನಾನು ಆ ಮಸಾಲ ಪೌಡರ್ಗಳನ್ನೆಲ್ಲ ಸೇರಿಸಿದ್ದೀನಿ. ಈಗ ರುಬ್ಬಿರೋ ಮಸಾಲ ಹಾಕ್ತಾ ಇದ್ದೀನಿ. ಮಿಕ್ಸಿನಲ್ಲಿ ರುಬ್ಬಿರೋ ಮಸಾಲ ಅದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಇದಕ್ಕೆ ಮೆಣಸಿನ ಪುಡಿ ಬೇಕಾದರೂ ಸೇರಿಸ್ಕೋಬೋದು, ಖಾರ ಇಷ್ಟಪಡೋರು. ನಾನು ಹಸಿಮೆಣಸಿನ್ಕಾಯಿ 2 ಹಾಕಿದ್ದೀನಿ, ಅದು ಖಾರ ಬೇರೆ ಇದೆ, ಅದಕ್ಕೆ ನಾನು ಮೆಣಸಿನ ಪುಡಿ ಸೇರಿಸ್ತಾ ಇಲ್ಲ. ಸ್ವಲ್ಪ ಮಸಾಲ ಹಾಕಿದ್ದೀನಲ್ಲ, ಇದನ್ನು ಚೂರು ಫ್ರೈ ಮಾಡ್ಕೋತಾ ಇದ್ದೀನಿ ಮಸಾಲ ಜೊತೆಯಲ್ಲಿ. ಆಮೇಲೆ ಮಿಕ್ಸಿ ಜಾರ್ಗೆ ನೀರು ಹಾಕಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ಹದ ಮಾಡ್ಕೊಳ್ಳಿ. ಇನ್ನು ಉಪ್ಪು ಹಾಕಿಲ್ಲ, ನಾನು ಹಾಕ್ತೀನಿ ಈಗ. ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ ಅಥವಾ ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಇದು. ಒಂದು 2 ನಿಮಿಷ ಬಾಡಿಸ್ಕೊಂಡಿದ್ದೀನಿ. ಈಗ ಜಾರಲ್ಲಿರೋ ನೀರನ್ನು ಹಾಕ್ತಾ ಇದ್ದೀನಿ. ನಾವು ಗೋಡಂಬಿ ಎಲ್ಲ ಹಾಕಿರೋ ಕಾರಣ ಸ್ವಲ್ಪ ದಪ್ಪ ಬರುತ್ತೆ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತೀನಿ ನಾನು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಾನು ಒಂದು ಚಿಕ್ಕ ಪೀಸ್ ಬೆಲ್ಲ ಹಾಕ್ತೀನಿ. ನೀವು ಬೇಕು ಅಂದರೆ ಹಾಕಿ, ಆಪ್ಷನಲ್. ನಿಮ್ಗೆ ಬೇಡ ಅಂದರೆ ನೀವು ಹಾಕದೇ ಇರ್ಬೋದು. ಚೆನ್ನಾಗಿ ಕುದಿಲಿ, ಅದು ಚೆನ್ನಾಗಿ ಕುದೀತಾ ಇದೆ. ಈಗ ಕೊನೆಯಲ್ಲಿ ನಾನು ಒಂದು ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕ್ತಾ ಇದ್ದೀನಿ. ಗರಂ ಮಸಾಲೆ ಪುಡಿ, ಹಾಗೆ ಕೊನೆಯಲ್ಲಿ ಒಂಚೂರು ಕಸೂರಿ ಮೆಥಿ, ಅದನ್ನು ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಅಥವಾ ನೀವು ಪುಡಿ ಪುಡಿ ಆಗೋ ಥರ ಮಾಡಿ ಅದನ್ನು ಹಾಕಿದ್ರೆ ನಿಮಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀತಾ ಇದೆ. ಒಂದೇ 1 ನಿಮಿಷ ಕುದೀಲಿ, ಆಮೇಲೆ ನಾವು ಗ್ಯಾಸ್ ಆಫ್ ಮಾಡೋಣ. ಎಷ್ಟು ಚೆನ್ನಾಗಿ, ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಾಗತ್ತೆ. ನೀವು ಬೇಕಾದರೆ ಇದ್ರ ಜೊತೆ ಒಂದು ಆಲೂಗಡ್ಡೆ ಸೇರಿಸ್ಕೋಬೋದು. ನಾನಿವತ್ತು ಆಲೂಗಡ್ಡೆ ಸೇರಿಸಿಲ್ಲ, ನೀವು ಬೇಕಾದ್ರೆ ಸೇರಿಸ್ಕೋಬೋದು. ಅಥವಾ ಮಿಕ್ಸ್ಡ್ ವೆಜಿಟೇಬಲ್ ಮಾಡಿನೂ ಮಾಡ್ಬೋದು. ನಿಮ್ಗೆ ಹೇಗೆ ಬೇಕೋ ಹಾಗೆ ಇದೇ ಮಸಾಲ ಉಪಯೋಗಿಸಿ ಯಾವ ಥರ ಬೇಕಾದರೂ ಮಾಡ್ಬೋದು. ಚೆನ್ನಾಗಿ ಕುದೀತಾ ಇದೆ. ಗ್ಯಾಸ್ ಆಫ್ ಮಾಡೋ ಸಮಯ ಬಂತು. ಈಗ ನಾನು ಒಂದು ಸ್ವಲ್ಪ ಅದಕ್ಕೆ ಮೇಲಿಂದ ಹಾಲಿನ ಕೆನೆ ಸೇರಿಸ್ತಾ ಇದ್ದೀನಿ. ಹಾಲಿನ ಕೆನೆ, ಫ್ರೆಶ್ ಕ್ರೀಮ್. ನಿಮ್ಗೆ ಅದಿನ್ನೂ ರುಚಿನ ಎನ್ಹ್ಯಾನ್ಸ್ ಮಾಡುತ್ತೆ, ಹೆಚ್ಚು ಮಾಡುತ್ತೆ. ಹಾಗೂ ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಅದು ಟೇಸ್ಟ್ ಕೊಡುತ್ತೆ, ಹೋಟೆಲ್ ಸ್ಟೈಲಿನ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಹಾಲಿನ ಕೆನೆ ಹಾಕಿ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ನಿಮಗೆ ಬಟಾಣಿ ಕೂರ್ಮ, ಹಸಿ ಬಟಾಣಿಯ ಕೂರ್ಮ ರೆಡಿಯಾಗಿದೆ. ಸೂಪರ್ ಆಗಿರುತ್ತೆ.
ಕಡಿಮೆ. ನೋಡಿ ಆದ್ಮೇಲೆ ಪೂರಿ ಜೊತೆ ಹಸಿ ಬಟಾಣಿ ಕೂರ್ಮಾ. ಹಸಿ ಬಟಾಣಿ ಅಂದರೆ ಫ್ರೋಝನ್ ಬಟಾಣಿ, ನಾನು ಫ್ರಿಜ್ಜಲ್ಲಿ ಶೀತಲೀಕರಿಸಿ ಇಟ್ಟಿರುವಂತಹ ಬಟಾಣಿಯಿಂದ ಮಾಡಿರೋ ಕೂರ್ಮಾ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ಬೆಳಗಿನ ತಿಂಡಿಗಿರ್ಬೋದು ಅಥವಾ ಲಂಚ್ ಬಾಕ್ಸ್ಗಳಿಗೆ, ಆಫೀಸಿಗೆ ತಗೊಂಡು ಹೋಗೋ ಡಬ್ಬಗಳಿಗಾಗಿರ್ಬೋದು, ಅಥವಾ ಯಾವ ಟೈಮಲ್ಲೂ ಮಾಡ್ಕೊಂಡು ತಿನ್ಬೋದು. ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ಎಲ್ಲ ಟೈಮಲ್ಲೂ ಮಾಡ್ಕೋಬೋದು. ತುಂಬ ರುಚಿಕರಾಗಿರುತ್ತೆ. ಹಾಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಿಂಡಿ ಟೈಮೂ ಆಗೋಗಿದೆ. ನಾನು ಸುಶಾಂತಿಗೆ ತಿಂಡಿ ಕೊಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.